ಇದಕ್ಕೆ ನನಗೆ ಅನ್ಸಾಕತ್ತೈತಿ ಮ್ಯಾಕ್ ಮಿನಿ M2 ಏನೈತಿ ತಡ ಚಲೋ ಆಫರ್ನಾಗ ಸಿಕ್ತಂತಂದು ನಾನು ತೊಗೊಂಡೆ ಕರೆ. ಬಟ್ ತೊಗೊಂಡಿದ್ದೆ ಅಂದ್ರೆ ತಪ್ಪಾತು ಏನೋ ಇದ್ರ ಸಂಬಂಧ ನನ್ನ ಸೆಕೆಂಡ್ ಥಾಟ್ಸ್ ಬರತ್ತವ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಫಿನಿಟಿ. ಮತ್ತೇನು ನಡ್ಸಿರಪ್ಪ ಎಲ್ಲರೂ, ಹೆಂಗದಿರಿ? ಏನು ಆಲ್ಮೋಸ್ಟ್ ಒಂದು 3 months ಆತ ಮೋಟೋ ವ್ಲಾಗ ಹಿಂಗೆ ಬೈಕ್ ಮೇಲೆ ಕ್ಯಾಮ್ರಾ ಸೆಟಪ್ ಚಾಲೂ ಮಾಡಿ ಅಥವಾ ಈ ಕ್ಯಾಮ್ರಾದಾಗ ಮಾತಾಡಿ ಹೆಲ್ಮೆಟ್ನಾಗ ಮಾತಾಡಿ ಇವತ್ತು ನಾವು ಹೊಂಟೇವಿ. ಒಂದು 2-3 ಕೆಲಸ ಇಟ್ಕೊಂಡು ಆ ಕೆಲಸದಾಗ ಒಂದು ಕೆಲಸ ಅಂತೂ ಏನೈತೆ ನಿಮಗೆ ಈಗ ಆಲ್ರೆಡಿ ಒಂದು ಹಿಂಟ್ ಕೊಟ್ಬಿಟ್ಟೇನಿ. ಥಂಬ್ನೇಲ್ ನೋಡಿದ್ರೆ ನಿಮಗೆ ಗೊತ್ತಾಗ್ಬಿಟ್ಟಿರ್ತೈತಿ ಎದ್ರ ಬಗ್ಗೆ ಈ ವಿಡಿಯೋ ಮೋಸ್ಟ್ ಆಫ್ ದ ಪಾರ್ಟ್ ಇರೋದೈತೆ ಅಂಥೇಳಿ. ಸೊ ಈಗ ಅದನ್ನು ಮ್ಯಾಕ್ ಮಿನಿ ಏನೈತಿ ಸರ್ವಿಸ್ ಕೊಟ್ಟಿದ್ದ ತೊಗೊಂಬರಕ್ಕೆ ಹೊಂಟೇನೆ. ಬಟ್ ಇದು ಸರ್ವಿಸ್ ಕೊಟ್ಟಿದ್ದ ಪಾರ್ಟ್ ಇನ್ನೂ ಮೆನ್ಷನ್ ಮಾಡಿದ್ದಿಲ್ಲ ನಾನು ವಿಡಿಯೋದಾಗ. ಆ್ಯಂಡ್ ಮ್ಯಾಕ್ ಮಿನಿ ಏನೈತಿ ಕಂಪೇರ್ ಟು ನಂದು 2012 ಮಾಡಲ್ದು ಏನೈತಿ ಲ್ಯಾಪ್ಟಾಪ್ ಮ್ಯಾಕ್ಬುಕ್ ಪ್ರೋ, ಬರೀ 8 GB ರ್ಯಾಮ್ 256 GB ಇನ್ಬಿಲ್ಟ್ ಸ್ಟೋರೇಜ್ ಇಷ್ಟೇ ಇಟ್ಕೊಂಡು ಏನೈತಿ ಭಾರಿ ಹಿತ್ತಾಪರಿ ಕಂಪ್ಯಾರಿಸನ್ ಮಾಡಿದ್ರೆ ಎಷ್ಟು ಫಾಸ್ಟ್ ನೋಡೈತಿ. ಏನೆಲ್ಲ ನಾನು ಮನೆಗೆ ಹೋದ್ಮ್ಯಾಗ ಅದು ಕೈಯಾಗ ಮ್ಯಾಕ್ ಮಿನಿ ಹೊಳ್ಳಿ ಬರಲಿ ಅವಾಗ ಸ್ವಲ್ಪ 1-2 ವಿಡಿಯೋ ಇದು ಮಾಡಿ ತೋರಿಸ್ತಾನಂತ ಕಂಪೇರ್ ಮಾಡಿ ಎಡಿಟಿಂಗಿಗೆ ಏನು ಎಷ್ಟು ಫಾಸ್ಟ್ ಐತೆ ಅಂಥೇಳಿ. ಸೊ ಫಸ್ಟ್ ಹೋಗಿ F1 ಇನ್ಫೋ ಸೊಲ್ಯೂಷನ್ಸ್ ಅಂತ ಇಲ್ಲಿ ಓಲ್ಡ್ ಇನ್ಕಮ್ ಟ್ಯಾಕ್ಸ್ ಆಫೀಸ್ ರೋಡ್ 7 Beans ಎಲ್ಲ ಬರ್ತೈತಿ ಹಳೇದು. ಆ ರೋಡ್ನಾಗ ಇಲ್ಲೊಂದು ಇವ್ರದ್ದು ಆಫೀಸ್ ಐತಿ, ಆ್ಯಪಲ್ ಸರ್ವಿಸ್ ಸೆಂಟ್ರ್. ನಿಮಗೆ ಹುಬ್ಬಳ್ಳಿ ಒಳಗೆಲ್ಲ ಗೊತ್ತಿಲ್ಲ ಅಂದ್ರೆ ಅವರಿಗೆ ಇದು ಇನ್ಫಾರ್ಮೇಷನ್. ಆ್ಯಂಡ್ ಅಲ್ಲಿ ಹೋಗಿ ನಮ್ದು ಮ್ಯಾಕ್ ಮಿನಿ ಫಸ್ಟ್ ಕನೆಕ್ಟ್ ಮಾಡ್ಕೊಳ್ಳೋಣ ಅಂತ ನಿನ್ನೆ ಸಂಜಿಕ ಕೊಟ್ಟಿದ್ದೆ. ಅದನ್ನು ಅವ್ರು ಹೇಳಿದ್ರೆ ಸ್ಯಾಟರ್ಡೇ ಮಟ್ಟ ಹೇಳ್ತೇವ್ರಿ ಅಂತೇಳಿ. ಬೈ ದ ವೇ ಇವತ್ತು ಫ್ರೈಡೇ. ನಿನ್ನೆ ರಾತ್ರಿನ ಆಗಿಂದಾಗ ಕಾಲ್ ಮಾಡಿ ಹೇಳಿದ್ರೆ ಇಲ್ರಿ ನಿಮ್ದು ಹಿಂಗೆ ಎಲ್ಲ ನೋಡೇವಿ, ಚೆಕ್ ಆಗೈತಿ, ನಾಳೆ 10 ಗಂಟೆ ಸುಮಾರು ಬಂದು ಕಲೆಕ್ಟ್ ಮಾಡಿಬಿಡ್ರಿ ಅಂತ ಹೇಳ್ಯಾರ. ಸೊ ಇದೆ ನೋಡ್ರಿಪ್ಪ, GV's ಯುವರ್ ಸರ್ವಿಸ್ ಅಂತಂದು ಹಾಕ್ಯಾರ. F1 ಇನ್ಫೋ ಸೊಲ್ಯೂಷನ್ ಸಣ್ಣದು ಕೆಳಗೆ ಮೆನ್ಷನ್ ಮಾಡ್ಯಾರ, ಮತ್ತು ದೊಡ್ಡದು ಬೋರ್ಡ್ ಇದೆ ಇರ್ತೈತಿ ಇವ್ರದ್ದು. 20 minutes later. ಓಕೆ, ಸೊ ಒಳಗಡೆ ಶೂಟ್ ಮಾಡೋಕ್ಕೆ ಪರ್ಮಿಷನ್ ಇದ್ದಿದ್ದಿಲ್ಲ ಸರ್ವಿಸ್ ಸೆಂಟ್ರ್ನಾಗ. ಯಾಕಂದ್ರೆ ಕೌಂಟ್ರ್ನಾಗ ಏನು ರಿಸೆಪ್ಷನ್ನಾಗ ಏನು ಇರ್ತೈತಿ ಅಲ್ಲಿ ಫೀಮೇಲ್ಸ್ ಕುಂತಿದ್ರು. ನನಗೂ ಸರಿ ಅನಿಸಿಲ್ಲ. ಒಂದು ಸತಿ ಕೇಳಿದೆ, ಇಲ್ಲ ರೀ ನಾವು ಬೇಡ ಅಂತಾರೆ. ಓಕೆ ರೀ ಅಂಥೇಳಿ ಕಲೆಕ್ಟ್ ಮಾಡಿಕೊಂಡು ಮ್ಯಾಕ್ ಮಿನಿನ ಈಗ ಹೊಂಟೇವಿ ತಾರ್ಯಾಳ ಕಡೆ. ಯಾಕಂದ್ರೆ ತಾರ್ಯಾಳದಾಗ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂದೈತೆ. ಅಲ್ಲಿಂದ ಅಲ್ಲಿ ಮಟ್ಟ ಹೋಗೋಕೆ ಎಷ್ಟು ಕಿಲೋಮೀಟ್ರ್ ಆಗೈತೆ ಅದನ್ನೂ ಒಮ್ಮೆ ನೋಡ್ಕೊಂಬಿಡೋಣ. ಸೊ ಇಲ್ಲಿಂದ ಹೆಂಗೆ ಹೋಗೋದು ಯೋಚನೆ ಮಾಡತ್ತಾನೆ. ಫಾಸ್ಟೆಸ್ಟ್ ರೂಟ್ ಲೈಕ್ ವಿತೌಟ್ ಟ್ರಾಫಿಕ್. ಸೊ ನೋಡಿರಿ, ಲೈಫ್ ಇಷ್ಟ. ಒಂದು ಪ್ಲ್ಯಾನ್ ಏನಾಕೊಂಡೆ, ಈಗ ನಾ ತಾರ್ಯಾಳಕ್ಕೆ ಹೋಗ್ಬೇಕಂತ. ಅಲ್ಲಿಗೆ ಹೋಗಿ ಯಾರಿಗೆ ಭೇಟಿಯಾಗೋದಕ್ಕೆ ಏನೈತಿ ಅವ್ರು ಅದಾರಲ್ಲ ಅಂತ ಕೇಳಕ್ಕೆ ಫೋನ್ ಹಚ್ಚಿದ್ರೆ ಅವರು ಫೋನ್ ಎತ್ತಾತಿಲ್ಲ. ಸೊ ಅಲ್ಲಿ ಮಟ್ಟ ಏನೈತಿ ಪ್ಲ್ಯಾನ್ ಚೇಂಜ್, ಬೇರೆ ಕೆಲಸ ಏನೈತಿ ಅಲ್ಲಿ ಹೊಂಟೇವಿ. ಈಗ ಜಸ್ಟ್ ಕೆಲಸ ಅಂದ್ರೆ ಸ್ಮಾಲ್ ಏನು ಕರೆಕ್ಷನ್ಸ್ ಮಾಡೋದೈತಿ ಡಾಕ್ಯುಮೆಂಟ್ಸ್ದಾಗ. ಇಲ್ಲೇ ನಮ್ದು ಬೆಂಡಿಗೇರಿ ಗ್ಯಾಸ್ ಏಜೆನ್ಸಿ ಏನೈತಿ ನಮ್ಮ ವಿದ್ಯಾನಗರನಾಗ ಅಲ್ಲಿಗೆ ಹೊಂಟೇವೆ. ಇಂಥವು ಸಣ್ಣ ಕೆಲಸ ನಡೆದವ. ಬಟ್ ಅದ್ರ ಹಿಂದಿಂದ ಭಾಳಷ್ಟು ಸೆಟ್ ಬ್ಯಾಕ್ ಭಾಳ ಆಗತ್ತವೆ. ಏನರ ಅದವ್ರಂಗೆ ಗಾಡಿ ಸೈಡ್ ಹಚ್ಬಿಡ್ತಾರಪ್ಪ ನಮ್ಮ ಹುಬ್ಬಳ್ಳಿ ಮಂದಿ ದಡಲ್ಲ ಅಂತಂದು. ಹಿಂದೆ ಕಾರ್ ಬರೋದು ಟ್ರಕ್ ಬರೋದು ನೋಡೋಂಗಿಲ್ಲ. ಸೊ ಫೈನಲಿ ನಮ್ದು ಏನೈತಿ ಮ್ಯಾಕ್ ಮಿನಿ ಬಂದಿತ್ತು ಕೈಯಾಗ. ಇದ್ರದ್ದು ಇಶ್ಯೂ ಏನಾಗಿತ್ತು ನಮಗಂದ್ರೆ ಸಾಫ್ಟ್ವೇರಿಂದ ಇಶ್ಯೂ ಇತ್ತಂತ. ಏನು ಓಪನ್ ಮಾಡಿಲ್ಲ ಏನಿಲ್ಲ, ಅಂಡರ್ ವಾರಂಟಿ ಏನೈತಿ ಆ್ಯಪಲ್ ಸರ್ವಿಸ್ ಸೆಂಟರ್ದಾಗಿಂದ ಮಾಡಿಸ್ಕೊಂಡು ಬಂದೇವಿ. ಈಗ ಸಾಫ್ಟ್ವೇರಿನ ರೀಇನ್ಸ್ಟಾಲ್ ಮಾಡ್ಯಾರಂತ. ಲೇಟೆಸ್ಟ್ ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ಬೇಕಂದ್ರೆ ಏನು ನಮಗೆ ಮೇನ್ ವೈಫೈ ಬೇಕು. ಅದ ವೈಫೈ ಇದ್ರಾಗ ಕನೆಕ್ಟ್ ಆಗಿದ್ದು ಒಮ್ಮಿಂದೊಮ್ಮೆ ಡಿಸ್ಕನೆಕ್ಟ್ ಆಗುತ್ತೆ. ಡಿಸ್ಕನೆಕ್ಟ್ ಆಗಿದ್ದು ಹೊಳ್ಳಿ ಕುಡ್ ನಾಟ್ ಎಸ್ಟಾಬ್ಲಿಷ್ ಹಾಟ್ಸ್ಪಾಟ್ ಆನ್ ಯುವರ್ ಐಫೋನ್ ಅಂತೇಳಿ ಹಿಂಗೆ ಹೇಳಾದಿತ್ತು. ಯಾಕಂದ್ರೆ ನನ್ನ ಕಡೆ 2 ಸಿಮ್ ಅದಾವ. ಅದರೊಳಗಿಂತ ನಾನು ಹಾಟ್ಸ್ಪಾಟ್ ಯೂಸ್ ಮಾಡ್ತಿದ್ದೇನೆ ಆಲ್ ದ ಟೈಮ್. ಮನೆ ಒಳಗೆ ನಾನು ವೈಫೈ ಯೂಸ್ ಮಾಡೋಂಗಿಲ್ಲ. ಅದರಿಂದ ಕಂಟಿನ್ಯೂಸ್ ರೇಡಿಯೇಷನ್ ಭಾಳ ಬರ್ತೈತಿ, ಹಂಗೆ ಹಿಂಗೆ ಅಂತ ಸ್ವಲ್ಪ ನಮ್ಮ ಅಭಿಪ್ರಾಯ. ಸೊ ಇದನ್ನೀಗ ಪ್ಲಗಿನ್ ಮಾಡೋಣ. ಪ್ಲಗಿನ್ ಮಾಡಿ ಇದೇನು ಬ್ಲಾಗ್ ಐತಿ ಇದನ್ನು ಎಡಿಟ್ ಮಾಡೋಣ. ವೈಫೈ ಕನೆಕ್ಟ್ ಆಗೋದು ಆ್ಯಂಡ್ ಬ್ಲೂಟೂತ್ ಕನೆಕ್ಟ್ ಆಗೋದು, ಏನು ಇಶ್ಯೂ ಎಲ್ಲ ಇತ್ತು ಅದು ಡ್ರಾಪ್ ಆಗೋದು ಬ್ಲೂಟೂತಿಂದ ಕನೆಕ್ಷನ್ ವೈಫೈದ, ಅದೆಲ್ಲ ಸಾಲ್ವ್ ಆಗೈತಿಲ್ಲ ನೋಡೋಣ ಅಂತೀಗ ಇದ್ರೊಳಗೆ. ಒಂದು ಇಶ್ಯೂ ಸಾಲ್ವ್ ಮಾಡಕ್ಕೆ ಹೊಂಟೇವಿ, ಇನ್ನೊಂದು ಇಶ್ಯೂ ಆಗತ್ತೈತಿ. ಈಗ ಆ್ಯಪಲ್ದು ಸರ್ವಿಸ್ ಸೆಂಟರ್ದವ್ರು ಏನು ಮಾಡ್ಯಾರ ಇದ್ರೊಳಗೆ ಅಂದ್ರೆ, ನಂದು ಪೂರ್ತಿ ನಾನು ಮ್ಯಾಕ್ ಮಿನಿ ಫಾರ್ಮ್ಯಾಟ್ ಹೊಡ್ಕೊಟ್ಟಿದ್ದೆ ಅವರಿಗೆ. ಅವ್ರ ಆ್ಯಪಲ್ ಅಂತೇಳಿ ಒಂದು ಯೂಸರ್ನ ಕ್ರಿಯೇಟ್ ಮಾಡಿ ಅದಕ್ಕೆ ಪಾಸ್ವರ್ಡ್ ಏನು ಇಟ್ಟಾರ ಗೊತ್ತಿಲ್ಲ. ಆ್ಯಂಡ್ ಇದನ್ನು ನಾನು ಪಾಸ್ವರ್ಡ್ ಎಂಟರ್ ಮಾಡೋಕ್ಕೆ ನನ್ನ ಕಡೆ ಬ್ಲೂಟೂತ್ ಇದ್ದಿದ್ದು ಕೀಬೋರ್ಡ್ ನಡೆಯಂಗಿಲ್ಲ, ಫಿಸಿಕಲ್ ಕೀಬೋರ್ಡ್ ಬೇಕೀಗ.
ಅದನ್ನು ಅಡ್ಜಸ್ಟ್ ನಾನು ಮಾಡ್ಬೋದು. ಬಟ್ ಪಾಸ್ವರ್ಡ್ ಏನೈತಿ ಹೊಳ್ಳಿಗೆ ಅವ್ರಿಗೆ ಕೇಳ್ಬೇಕು. ಅದಕ್ಕೆ ಕೇಳಕ್ಕೆ ಇವ್ರಿಗೆ ಕಾಲ್ ಮಾಡಕ್ಕೆ ಒಂದು ಸರ್ವಿಸ್ ಸೆಂಟರ್ದವ್ರಿಗೆ. ಒಂದು ಕೀಬೋರ್ಡ್ ಏನೈತಿ ಜುಗಾಡ್ ಮಾಡಿ ತೊಗೊಂಡು ಬಂದೇನೆ. ಈಗ ಇದರಲ್ಲೇ ಆ್ಯಪಲ್ ಅಂತೇಳಿ ಪಾಸ್ವರ್ಡ್ ಇಟ್ರ ಅಂತ ಆ್ಯಪಲ್ ಅಂತ ಪ್ರೊಫೈಲ್ ಕ್ರಿಯೇಟ್ ಮಾಡಿ ಎಂಟ್ರ್ ವಿಡಿಯೋನು ಲಾಗಿನ್ ಆಕೈತಿಲ್ಲ ನೋಡೋಣ. ಇನ್ನು ಭಾಳ ಟೈಮ್ ತೊಗೊಳಗತ್ತೆ. ಓಕೆ, ಕೀಬೋರ್ಡ್ ಸೆಟಪ್ ಅಸಿಸ್ಟೆಂಟ್ ಅದು ಬರಾಗತ್ತೈತಿ. ಇಲ್ಲೇನೈತಿ ಪಟ ನಮ್ದು ಕೀಬೋರ್ಡ್ ಏನೈತಿ ಬ್ಲೂಟೂತ್ ಇದನ್ನು ಅದಕ್ಕೆ ಸೆಟಪ್ ಮಾಡೋಣ ಅಂತ. ಓಕೆ, ಸೊ ಜಸ್ಟ್ ಲೈಕ್ ದ್ಯಾಟ್ ಕೀಬೋರ್ಡ್ ಮತ್ತು ಮಸ್ತ್ ಸೆಟಪ್ ಆಗೈತಿ. ಈಗ ಇದು ಕೀಬೋರ್ಡ್ ಏನೈತಿ ಒಬ್ಬರು ಶಾಪ್ನಾಗ ಇಸ್ಕೊಂಬಂದೇನಿ. ಫಿಸಿಕಲ್ ಲೈಕ್ USB ಇದ್ದಿದ್ದ ನಾನ್ ಬ್ಲೂಟೂತ್ ಕೀಬೋರ್ಡ್. ಇದನ್ನ ಅವ್ರಿಗೆ ಹೋಗಿ ಕೊಟ್ಟು ಬಂದ ಉಳಿದಿದ್ದು ಸೆಟಪ್ ಮಾಡೋದು ಏನು ಮಾಡೋದು ಅದನ್ನು ಕಂಟಿನ್ಯೂ ಮಾಡೋದು. ವೈಫೈ ಕನೆಕ್ಟ್ ಮಾಡಾಕತ್ತೇನೆ. ಕನೆಕ್ಟ್ ಆಗಾಗತ್ತದ ಅಂಥೇಳಿ ರೊಟೇಷನ್ ಆಗತೈತಿ. ಹೊಳ್ಳಿ ಏನು ಕೇಳತ್ತೆ ಪಾಸ್ವರ್ಡ್. ಇದು ಮೊಬೈಲಿಂದ ಇಶ್ಯೂನು ಸಾಫ್ಟ್ವೇರ್ ಇಶ್ಯೂನು ಏನು ತಿಳಿವತ್ತು ನನಗೆ. ದೈ ಲಾಕ್ ಮಾಡ್ಕೊಡೋದು. ಸೊ ಇದಕ್ಕೆ ಪಾಸ್ವರ್ಡ್ ಇಲ್ಲ, ಡೈರೆಕ್ಟ್ ಕನೆಕ್ಟ್ ಮಾಡ್ಬೋದು ವಿತೌಟ್ ಎನಿ ಪಾಸ್ವರ್ಡ್. ಸೊ ಇದನ್ನು ಕನೆಕ್ಟ್ ಅಂತ ಹೊಡೆದಾಗ ಎರರ್ ಮೆಸೇಜ್ ಬರತೈತಿ. ಇದು ಇಫ್ ಯುವರ್ ನೆಟ್ವರ್ಕ್ ಎಕ್ಸೆಸ್ ಈಸ್ ಮ್ಯಾನೇಜ್ ಬೈ ವೈಫೈ ಅಡ್ರೆಸ್ ಹಂಗೆ ಹಿಂಗೆ ಏನೇನೋ ಬರತೈತಿ ಡಯಾಗ್ನೋಸ್ ಮಾಡಂತೇಳಿ. ಇದು ನಂದು ಐಫೋನಿಂದ ಹಾಟ್ಸ್ಪಾಟ್. ಇದಕ್ಕೆ ನಾ ಪಾಸ್ವರ್ಡ್ ಹೊಡಿತೀನಿ. ಸೊ ಪಾಸ್ವರ್ಡ್ ಹೊಡೆದಾಗ ಏನಾಗತೈತಿ, ಇನ್ನೊಂದು ಎರರ್ ಮೆಸೇಜ್ ಬರ್ತೈತಿ. ಏನಂತ ಎರರ್ ಮೆಸೇಜ್ ಬರ್ತೈತಿ, ಸೇಮ್ ನೀವು ಹಾಕಿದ ಪಾಸ್ವರ್ಡ್ ಇದನ್ನಿಲ್ಲ ಹಿಂಗೆ ಇದು ರಿಕ್ವೈರ್ಸ್ ಪಾಸ್ವರ್ಡ್ ಹಾಕಿದ್ದೆ ನಾ ಇಷ್ಟು ತನಕ. ಸೊ ಇದಕ್ಕೆ ನನಗೆ ಅನ್ಸಾಕತೈತಿ ಮ್ಯಾಕ್ ಮಿನಿ M2 ಏನೈತಿ ತಡೆದು ಚಲೋ ಆಫರ್ನಾಗ ಸಿಕ್ತಂತಂದು ನಾನು ತೊಗೊಂಡೆ ಕರೆ. ಬಟ್ ತೊಗೊಂಡಿದ್ದೇನರ ತಪ್ಪಾಯ್ತು ಏನೋ, ಇದ್ರ ಸಂಬಂಧ ನನಗೆ ಸೆಕೆಂಡ್ ಥಾಟ್ಸ್ ಬರತ್ತವ. ಈಗ ಇದರೊಳಗೆ ಇಶ್ಯೂ ಅಂತೂ ಏನಿಲ್ಲ, ಪರ್ಫಾರ್ಮೆನ್ಸ್ ವೈಸ್ ರಿಯಲಿ ಗುಡ್. ಯಾಕಂದ್ರೆ ಈಗ ಇದನ್ನ ಬ್ಲಾಗ್ ಎಡಿಟ್ ಮಾಡ್ಬೇಕಾದ್ರೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. 4 to 6 days later. ಟೈಮ್ ಆಗೈತಿ 7 ಗಂಟೆ. ಆ್ಯಂಡ್ ಫೈನಲಿ ಏನು ಅದನ್ನು ಬ್ಲಾಗ್ ಮಾಡ್ಬೇಕಾದ್ರೆ ಸಿಗ್ತೀನಿ ಅಂತ ಹೇಳಿದ್ದೆ, ಅದು ಬಂದೈತಿ ಟೈಮ್. ಯಾಕಂದ್ರೆ ನಾನು ಸೀದಾ ಇಲ್ಲಿಂದ ಮತ್ತು ಆ್ಯಪಲ್ ಸರ್ವಿಸ್ ಸೆಂಟ್ರಿಗೆ ಹೋಗಿ ನಿಂತ ಕಾಲ ಮೇಲೆ ಹಿಂಗೆ ಆಗೈತೆ ರೀ, ಹಿಂಗೆ ನನಗೆ ಏನೀಗ ರಿಪ್ಲೇಸ್ಮೆಂಟ್ ಕೊಡ್ತಿರೋ ಏನೋ ಆ ಲೆಕ್ಕ ಕೇಳ್ಬೇಕು ಅನ್ನೋದ್ರೊಳಗೆ ಒಳಗೆ ಪಟ್ಟಣ ತೊಗೊಂಡೋಗಿ ಅವರೆಲ್ಲ ಅದನ್ನು ಡಯಾಗ್ನೋಸಿಗೆ ಮತ್ತೆ ಹಾಕಿ ಹಿಂಗೆ ನಿಮ್ದು ವೈಫೈ ಕನೆಕ್ಟ್ ಆಗೋದ್ರಿ, ನಿಮ್ದು ಮನಿ ಒಳಗೆ ಏನೋ ಇಶ್ಯೂ ಇರ್ಬೋದು ಅಂದ್ರೆ. ಇಲ್ಲ ರೀ ನನ್ನ ಫೋನಿಗೆ ಕನೆಕ್ಟ್ ಆಗವಲ್ವ ಅಂಥೇಳಿ ಅಲ್ಲೋಗಿ ನಂದು ಸ್ಯಾಮ್ಸಂಗಿಂದು ಐಫೋನಿಂದ ಎರಡೂ ಹಾಟ್ಸ್ಪಾಟ್ ಕೊಟ್ಟೆ. ಸಟ್ ಅಂತ ಕನೆಕ್ಟ್ ಆಗೋದು, ಕ್ಲಿಕ್ ಮಾಡೋ ಪುರ್ಸೋದಿಲ್ಲ, ಫ್ರ್ಯಾಕ್ಷನ್ ಆಫ್ ಸೆಕೆಂಡ್ನಾಗ. ಇದು ಹಿಂಗೆ ಇಲ್ಲ ಆಗತ್ತೈತಿ ಅಲ್ಲಾಗತ್ತಿಲ್ಲ ಅಂತ ನನಗೂ ಥಾಟ್ ಬಂತು. ಸೊ ಮನೆಗೆ ಬಂದ ಮೇಲೆ ಏನೈತಿ, ನಂದು ಎಕ್ಸ್ಟರ್ನಲ್ NVMe SSD ನಾನು ಇದ್ರೊಳಗೆ ಕನೆಕ್ಟ್ ಮಾಡಿ ಇಟ್ಟಿರ್ತೇನೆ. ಅದರೊಳಗೆ ಒಂದೆರಡು ಫೋಲ್ಡರ್ ಇದ್ವು. ಅವನ್ನ SSD ಕನೆಕ್ಟ್ ಮಾಡಿದಾಗನ ವೈಫೈ ಕನೆಕ್ಟ್ ಆಗಿದ್ದು ಯೂಸ್ ಮಾಡೋಕೆ ಒಂದು ಟೈಪ್ ಏನೋ ಅದಕ್ಕೆ ಗ್ಲಿಚ್ ಆಗತ್ತಿತ್ತು ಅನ್ಸುತ್ತೆ. ಅದು ಫೋಲ್ಡರ್ ಪರ್ಟಿಕ್ಯುಲರ್ ಇರಲಿದ್ರೆ ತಲೆಕೆಟ್ ಏನೈತಿ, SSD ತೆಗೆದ ಕೂಡಲೇ ವೈಫೈ ಪ್ರಾಪರ್ ರನ್ ಆಗಕ್ಕೆ ಸ್ಟಾರ್ಟ್ ಆಯ್ತು. ಅದು ಇನ್ನೇನು ರನ್ ಆಗತ್ತಪ್ಪ ಅಂತಂದ ಕೂಡಲೇ ಹೊಳ್ಳಿ ಹಾಕಿದೆ, ಮತ್ತೆ ಸ್ಟಾಪ್ ಆಯ್ತು. ಹೀಗಾಗಿ ನನಗೆ ಡೌಟ್ಫುಲ್ ಆಗಿ ಏನು ಮಾಡಿದೆ, ಪಟ ಅವೆರಡು ಫೋಲ್ಡರ್ ಏನಿದ್ರು ಒಳಗಡೆ ಎಲ್ಲ ಡಿಲೀಟ್ ಹೊಡೆದೆ. ಬೇರೆ ಏನು ಯೂಶ್ವಲಿ ನಾನು ಕ್ಯಾರಿ ಮಾಡ್ತೀನಿ ಅದು SSD ಒಳಗೆ, ಆ ಫೋಲ್ಡರ್ ಹಂಗೆ ಇಟ್ಟೆ. ಆ್ಯಂಡ್ ಈಗ ವೈಫೈನೂ ವರ್ಕ್ ಆಗತೈತಿ, ಎಡಿಟಿಂಗು ಚೊಕ್ಕ ನಡೆದೈತಿ. ಸೊ ಇಶ್ಯೂ ಮ್ಯಾಕ್ ಮಿನಿ ಒಳಗೆ ಇದ್ದಿದ್ದಿಲ್ಲ, ಅದೊಂದೇನು ಫೋಲ್ಡರ್ಲಿಂತ ಅದಕ್ಕೆ ಹಿಂಡ್ರೆನ್ಸ್ ಆಗತ್ತಿತ್ತು. ಸಮ್ವೇರ್ ಸಾಫ್ಟ್ವೇರಿಂದ ಏನು ಅದು ಅವ್ರಿಗೆ ಡಯಾಗ್ನೋಸ್ ಮಾಡೋಕ್ಕಾಗಿಲ್ಲ ಅಂದ್ಮ್ಯಾಗ ನಾ ಏನು ಹೇಳಿ ಅವ್ನು ತೆಗೆದು ಹೋಗಿದ್ದೀನಿ, ಕೆಲಸ ಚೊಕ್ಕ ನಡೆದೈತಿ. ಬಟ್ ಬ್ಲೂಟೂತ್ ಏನೈತಿ, ವೈರ್ಲೆಸ್ ಕೀಬೋರ್ಡ್ ಮೌಸ್ ಎರಡೂ ಕನೆಕ್ಟ್ ಮಾಡಿ ಬ್ಲಾಗ್ ಎಡಿಟ್ ಮಾಡೋಬೇಕಾದ್ರೆ ನಂದು ಏನು ಇಯರ್ಫೋನ್ ಅದಾವೆ ಬೀಟ್ಸದ್ದು, ದಿಸ್ ಈಸ್ ಆಲ್ಸೋ ಬೈ ಆ್ಯಪಲ್. ಸೊ ಇದನ್ನು ನಾನು ಕನೆಕ್ಟ್ ಮಾಡಿ ಯೂಸ್ ಮಾಡಕತ್ರ ಅದು ನಡಕ್ಕೆ ಸ್ವಲ್ಪ ಆಡಿಯೋ ಸ್ಕ್ರ್ಯಾಂಬಲ್ ಆಗಿ ಬರ್ತೈತಿ. ಸೊ ಮೇ ಬಿ ಇದ್ರದ್ದು ವರ್ಜನ್ ಹಳೇದಾಗಿರ್ಬೋದು ಬೀಟ್ಸದ್ದು. ಮೇ ಬಿ ಹೊಸದು ಏರ್ಪಾಡ್ಸ್ ಏನು ಬರ್ತಾವೆ ಅವನ್ನ ಯೂಸ್ ಮಾಡಿದ್ರೆ ಚಲೋ ನಡಿಬೋದು, ಗೊತ್ತಿಲ್ಲ. ಸೊ ಈಗ ಇದು ವಿಡಿಯೋ ಎಡಿಟ್ ಮಾಡೋಕೆ ಇಟ್ಟಾಗ ಎಷ್ಟು ಆಗ್ತೈತಿ ಅದನ್ನೊಂದು ಏನೈತಿ ನಾನು ನೆಕ್ಸ್ಟ್ ಬ್ಲಾಗ್ನಾಗ ಹೇಳ್ತೀನಿ. ಇಲ್ಲ ಇದೇ ಬ್ಲಾಗ್ನಾಗ ಆತ ಅಂದರೆ ಡಬಲ್ ಸತಿ ರೆಂಡರ್ ಮಾಡಿ ಅದನ್ನು ಆ್ಯಡ್ ಮಾಡ್ತೇನೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ಇವತ್ತಿಲಿಂತ್ರ ನಾನು ಗೋಪುರದ ಏನು ಫುಟೇಜ್ ಐತಿ ಟೋಟಲ್ ಕಂಪ್ಲೀಟ್ 4Kದಾಗ ಶೂಟ್ ಮಾಡತ್ತೀನಿ. ಇಷ್ಟು ದಿನ 2.7Kದಾಗ ಅದನ್ನು ಶೂಟ್ ಮಾಡಿ ಅದನ್ನು 4Kಗೆ ಎಕ್ಸ್ಪ್ಯಾಂಡ್ ಮಾಡ್ತಿದ್ದೆ. ಬಟ್ ಇನ್ನಾಗಿಂತ್ರ 4K 60ದಾಗ ಶೂಟ್ ಮಾಡತ್ತೀನಿ. ಕ್ವಾಲಿಟಿ ನೋಡಿರಿ ಹೆಂಗೆ ಬರತೈತಿ, ಹೆಂಗೆ ಅನ್ಸತೈತಿ ನಿಮಗೆ ಹೇಳ್ರಿ. ಓಕೆ, ಅಪ್ರಾಕ್ಸಿಮೇಟ್ಲಿ ಅರೌಂಡ್ 2.31 GB ಎಸ್ಟಿಮೇಟೆಡ್ ಸೈಜ್ ಫೈಲಿಂದ. ಆ್ಯಂಡ್ 4K ಪ್ರಾಪರ್ ವಿಡಿಯೋ 60 FPS ನೋಡತ್ತೀರಿ.
ಆ್ಯಂಡ್ ಡ್ಯೂರೇಷನ್ ಐತಿ 10 minutes 11 seconds. ಇದನ್ನು ಶೇರ್ ಮಾಡೋಕ್ಕೆ ಎಷ್ಟೊತ್ತು ತೊಗೊಂತೈತಿ, ಇಲ್ಲೇ ನೆಕ್ಸ್ಟ್ ಹೋಗಿ ಡೆಸ್ಕ್ಟಾಪಿಗೆ ಸೇವ್ ಅಂತ ಹೊಡೆಯೋಣ. ಇಲ್ಲೇ ಸ್ಟಾಪ್ ವಾಚ್ ಸ್ಟಾರ್ಟ್ ಮಾಡೋಣ. ಇದೇನೈತಿ ಸ್ಟಾಪ್ ವಾಚ್ ಎಷ್ಟು ನಿಮಿಷದಾಗ 10 ನಿಮಿಷದ 4K ಪ್ರಾಪರ್ ವಿಡಿಯೋ ಲೈಕ್ ಎಕ್ಸ್ಪೋರ್ಟ್ ಆಗಕ್ಕೆ ಎಷ್ಟೊತ್ತು ತೊಗೊಂತ ಅನ್ನೋದು ಹೇಳ್ತೀನಿ. ಜಸ್ಟ್ ಶೇರ್ ಸಕ್ಸಸ್ಫುಲ್ ಅಂತ ಬಂದೈತಿ. ಅರೌಂಡ್ 11 minutes 47 seconds ತೊಗೊಂಡು ಎಷ್ಟು 10 ನಿಮಿಷ 11 ಸೆಕೆಂಡಿಂದ ವಿಡಿಯೋ ಎಡಿಟ್ ಮಾಡೋಕೆ. ಇನ್ನು ಹೇಳ್ಕೊಂತ ಈ ವಿಡಿಯೋ ಇಲ್ಲೇ ಮುಗಿಸೋಣಂತ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಜೈ ಶ್ರೀರಾಮ್.